ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಕಳೆದ 4 ವರ್ಷಗಳ ಸಂಘರ್ಷ ಮುಕ್ತಾಯದ ಹಂತವನ್ನು ತಲುಪ್ತಾ ಇದೆಯಾ? ಅಲ್ಲಿ ಎರಡೂ ದೇಶಗಳ ನಡುವೆ ಸಂಧಾನ ಮಾಡಿಸೋದ್ರಲ್ಲಿ ಅಮೆರಿಕ ಯಶಸ್ವಿ ಆಗುತ್ತಾ? ಹೌದು ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ನಾವು ಕೂಡ ಸಂಧಾನ ಸೂತ್ರವನ್ನು ಒಪ್ಪೋದಕ್ಕೆ ಸಿದ್ಧ ಇದ್ದೀವಿ ಅಂತ ಯುಕ್ರೇನ್ ಕೂಡ ಹೇಳ್ತಾ ಇದೆ. ಆದರೆ ನಮ್ಮ ಕೆಲ ಸಣ್ಣ ಪುಟ್ಟ ಡಿಮ್ಯಾಂಡ್ಗಳಿವೆ ಅಷ್ಟೇ. ಆದರೂ ಸಂಧಾನ ಮಾಡಿಸ್ತಾ ಇರೋದಕ್ಕಾಗಿ ನಾನು ಟ್ರಂಪ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೊರಟು ಬರ್ತೀನಿ ಅಂತ ಝೆಲೆನ್ಸ್ಕಿ ಅಮೆರಿಕಾಗೆ ದುಂಬಾಲು ಬೀಳ್ತಾ ಇದ್ದಾರೆ. ಈ ನಡುವೆ ಕಳೆದ 2 ವಾರಗಳ ಹಿಂದೆ ರಷ್ಯಾದ ರಾಜಕೀಯ ಸಲಹೆಗಾರ ಯೂರಿ ಉಶಾಕೋವ್ ಹಾಗೂ ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕಾಫ್ ನಡುವೆ ನಡೆದ ಸಂಭಾಷಣೆಯ ತುಣುಕೊಂದನ್ನು ಪಶ್ಚಿಮದ ಮೀಡಿಯಾಗಳು ಲೀಕ್ ಮಾಡಿವೆ. ಆ ಮೂಲಕ ಆ ಸಂಧಾನ ನಡೆಯೋದು ಅಮೆರಿಕಾದಲ್ಲಿನ ಡೀಪ್ ಸ್ಟೇಟಿಗೆ ಮತ್ತು ಯುರೋಪಿನ ಯೂನಿಯನ್ಗೆ ಇಷ್ಟ ಇಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಲಾಗ್ತಾ ಇದೆ. ಹಾಗಾದರೆ ಆ ಸಂಧಾನ ನಡೆಯುತ್ತಾ? ಅಲ್ಲಿ ಅಮೆರಿಕ ಅಧ್ಯಕ್ಷರ ಸಂಧಾನ ಸೂತ್ರ ಯುರೋಪಿಗೆ ಇಷ್ಟ ಆಗ್ತಾ ಇಲ್ಲ, ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ನಾಳೆ ಫೆಬ್ರವರಿ ಬಂದರೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ 4 ವರ್ಷ ಪೂರೈಸುತ್ತೆ. ಅಲ್ಲಿ ರಷ್ಯಾ ಗೆಲ್ಲೋದಕ್ಕೆ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ ಬಿಡ್ತಾ ಇಲ್ಲ. ಇನ್ನು ಯುದ್ಧ ನಿಲ್ಲಿಸೋದಕ್ಕೆ ರಷ್ಯಾ ಸಿದ್ಧ ಇದ್ದರೂ ಕೂಡ ಅವರ ಕಂಡೀಷನ್ಗೆ ಯುಕ್ರೇನ್ ಒಪ್ಪುತ್ತಾ ಇಲ್ಲ. ನಾನು ಅಧಿಕಾರದಲ್ಲಿದ್ದಿದ್ರೆ ಯುದ್ಧನೇ ನಡೀತಿರಲಿಲ್ಲ ಅಂತ ಹೇಳ್ತಾ, ನಾನು ಅಧಿಕಾರಕ್ಕೆ ಬಂದ ಕೂಡಲೇ ರಷ್ಯಾ ಯುಕ್ರೇನ್ ನಡುವೆ ಶಾಂತಿ ಮಾಡಿಸಿಬಿಡ್ತೀನಿ ಅಂತ ಹೇಳಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಪ ಅಧಿಕಾರಕ್ಕೇರಿದ ದಿನದಿಂದಲೂ ಈ ಯುದ್ಧವನ್ನು ನಿಲ್ಲಿಸೋ ಪ್ರಯತ್ನವನ್ನು ಮಾಡ್ತಲೇ ಇದ್ದಾರೆ. ಮೊನ್ನೆ ಅಲಾಸ್ಕಾದಲ್ಲಿ ಟ್ರಂಪ್ ಹಾಗೂ ಪುತಿನ್ ನಡುವೆ ಒಂದು ಭೇಟಿ ಕೂಡ ಆಯಿತು. ಆ ಸಂದರ್ಭದಲ್ಲಿ ರಷ್ಯಾ ಯುಕ್ರೇನ್ ನಡುವೆ ಅಮೆರಿಕ ಸಂಧಾನ ಮಾಡಿಸುತ್ತೆ ಅಂತ ಭಾವಿಸಲಾಗಿತ್ತು. ಹಾಗೆ ಟ್ರಂಪ್ಗೆ ನೊಬೆಲ್ ಕೂಡ ಬೇಕಾಗಿರೋದ್ರಿಂದ ಯುದ್ಧ ನಿಲ್ಲಿಸಿ ಶಾಂತಿದೂತ ಅನ್ನೋ ಬಿರುದು ಪಡ್ಕೊಳ್ಳೋ ಪ್ರಯತ್ನವನ್ನು ಟ್ರಂಪ್ ಮಾಡಿದರು. ಆದರೂ ಅಲಾಸ್ಕಾ ಸಮ್ಮೇಳನ ನಿರೀಕ್ಷಿತ ಫಲಿತಾಂಶವನ್ನು ಕೊಡಲಿಲ್ಲ. ಇನ್ನು ರಷ್ಯಾ ಸಂಧಾನದ ಮಾತುಕತೆಗಳಿಗೆ ಬಾಗಿಲು ತೆರೀತು. ಸ್ಟೀವ್ ವಿಟ್ಕಾಫ್ ಹಾಗೂ ವ್ಲಾದಿಮಿರ್ ಪುತಿನ್ ಸಾಕಷ್ಟು ಬಾರಿ ಮಾತುಕತೆಗಳನ್ನು ನಡೆಸಿದರು. ಆ ಎಲ್ಲ ಮಾತುಕತೆಗಳು ಅಂತಿಮ ಹಂತದಲ್ಲಿವೆ. ಯುಕ್ರೇನ್ ಕೂಡ ಸಂಧಾನಕ್ಕೆ ಒಪ್ಪುತ್ತಾ ಇದೆ. ರಷ್ಯಾ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಿದೆ. ಆದರೆ ಈಗ ಹುಳಿ ಹಿಂಡೋ ಕೆಲಸ ಮಾಡ್ತಾ ಇರೋದು ಯುರೋಪಿಯನ್ ಯೂನಿಯನ್. ಗೆಳೆಯರೆ, ಇಲ್ಲಿ ಯುರೋಪಿಯನ್ ಯೂನಿಯನ್ನ ಅಸಮಾಧಾನ ಏನು ಅನ್ನೋದನ್ನು ನೋಡೋದಕ್ಕೂ ಮೊದಲು ಸಂಧಾನ ಸೂತ್ರದಲ್ಲಿ ಏನಿದೆ ಅನ್ನೋ ಬಗ್ಗೆ ನೋಡಬೇಕು. ಈ ಹಿಂದೆ ಟ್ರಂಪ್ ತಮ್ಮ 20 ಪಾಯಿಂಟ್ ಪ್ರೋಗ್ರಾಂ ಮೂಲಕ ಇಸ್ರೇಲ್ ಹಮಾಸ್ ನಡುವೆ ಸಂಘರ್ಷವನ್ನ ಶಮನ ಮಾಡಿದ್ದಾಗಿ ಹೇಳ್ಕೋತಾರೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ಆಗಿ ನಮ್ಮ ಅಂದರೆ ಅಮೆರಿಕದ ಆಕಾಶ ಎಲ್ಲ ಅಣ್ವಸ್ತ್ರದ ಧೂಳಿನಿಂದ ತುಂಬ ಹೋಗ್ತಾ ಇತ್ತು. ಅದು ಆಗದ ಹಾಗೆ ತಡೆದದ್ದು ಕೂಡ ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಳ್ತಲೇ ಇದ್ದಾರೆ. ಇನ್ನು ಈಗ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸ್ತಾ ಇರೋ ಬಗ್ಗೆ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಟ್ರೂತ್ ಅಲ್ಲಿ ಟ್ರಂಪ್ ಬರ್ಕೊಂಡಿದ್ದಾರೆ. ಎರಡೂ ದೇಶಗಳ ಪ್ರತಿನಿಧಿಗಳ ನಡುವೆ ಮಾತುಕತೆಗಳು ನಡೆದಿವೆ. ರಷ್ಯಾ ಯುಕ್ರೇನ್ ಎರಡೂ ಒಂದು ಹಂತದಲ್ಲಿ ಸಂಧಾನಕ್ಕೆ ಸಿದ್ಧ ಆಗಿವೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಹಾಗೆ ವಿಟ್ಕಾಫ್ ಹಾಗೂ ರಷ್ಯಾ ಮತ್ತು ಯುಕ್ರೇನ್ ಪ್ರತಿನಿಧಿಗಳ ಜೊತೆ ಮಾತುಕತೆಗಳು ನಡೀತಾ ಇವೆ. ಎಲ್ಲ ಕೂಡ ಸುಗಮವಾಗಿ ನಡೀತಾ ಇದೆ. ರಷ್ಯಾ ಯುಕ್ರೇನ್ ಎರಡೂ ಸಂಧಾನ ಪತ್ರಕ್ಕೆ ಸಹಿ ಹಾಕೋದಕ್ಕೆ ಒಪ್ಪಿದ ನಂತರ ನಾನು ಎರಡೂ ದೇಶಗಳ ನಾಯಕರನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೆ ಯಾರನ್ನೂ ಭೇಟಿ ಮಾಡೋದಿಲ್ಲ ಅಂತ ಕೂಡ ಟ್ರಂಪ್ ಬರ್ಕೊಂಡಿದ್ದಾರೆ. ಅದು ನಿಜಾನೇ. ಈ ಹಿಂದೆ ಅಲಾಸ್ಕಾದಲ್ಲಿ ಟ್ರಂಪ್ ಪುತಿನ್ ಅವರನ್ನು ಭೇಟಿ ಮಾಡೋದಕ್ಕೆ ಏರ್ಪೋರ್ಟ್ಗಳನ್ನು ಮಾಡಿದರು. ಅದರಂತೆ ಪುತಿನ್ ಕೂಡ ಅಲ್ಲಿಗೆ ಹೋದರು. ಅಮೆರಿಕ ಅಧ್ಯಕ್ಷರು ಅತ್ಯಂತ ಗೌರವಯುತವಾಗಿ ರಷ್ಯಾ ಅಧ್ಯಕ್ಷ ಪುತಿನ್ ಅವರನ್ನು ಬರಮಾಡ್ಕೊಂಡ್ರು. ಇಬ್ಬರು ಮಾತುಕತೆಗಳನ್ನೂ ಮಾಡಿದರು, ಊಟ ಮಾಡಿದರು. ಆದರೆ ಯುದ್ಧ ನಿಲ್ಲಿಸೋದಕ್ಕೆ ಪುತಿನ್ ಒಪ್ಪಲಿಲ್ಲ. ಪುತಿನ್ ಬೇಡಿಕೆಗಳನ್ನು ಒಪ್ಪಿಕೊಳ್ಳೋದಕ್ಕೆ ಝೆಲೆನ್ಸ್ಕಿ ಅಲ್ಲಿ ತಯಾರಾಗಲಿಲ್ಲ. ಹೀಗಾಗಿ ಆ ಸಂಧಾನ ಮುರ್ಕೊಂಡು ಬಿತ್ತು. ಅದಾದ ನಂತರ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸ್ತಾ ಹೋಯಿತು. ಈಗ ಮತ್ತೆ ಅಮೆರಿಕ ಒಂದಷ್ಟು ಸಂಧಾನ ಸೂತ್ರಗಳ ಜೊತೆ ಅಲ್ಲಿಗೆ ಹೋಗ್ತಾ ಇದೆ. ಈ ಬಾರಿ ಯುಕ್ರೇನ್ ಅದನ್ನು ಒಪ್ಪದೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಝೆಲೆನ್ಸ್ಕಿಯ ಮೇಲಿನ ಭ್ರಷ್ಟಾಚಾರದ ಆರೋಪಗಳೇ ಈ ಟ್ರಂಪ್ ಸೂತ್ರಕ್ಕೆ ಯುಕ್ರೇನ್ ಒಪ್ಪುವ ಹಾಗೆ ಮಾಡ್ತಾ ಇವೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಗೆಳೆಯರೆ, ಇಲ್ಲಿ ಮೊದಲ ಹಂತದಲ್ಲಿ 28 ಸೂತ್ರಗಳ ಒಂದು ಸಂಧಾನ ಒಪ್ಪಂದವನ್ನು ಅಮೆರಿಕ ಮುಂದಿಟ್ಟಿತ್ತು. ಆದರೆ ಅದರಲ್ಲಿನ ಸಾಕಷ್ಟು ವಿಷಯಗಳು ಝೆಲೆನ್ಸ್ಕಿಗೆ ಒಪ್ಪಿತವಾಗಲಿಲ್ಲ. ಅದರಲ್ಲೂ ಯುದ್ಧ ನಂತರ ಅಮೆರಿಕ ಸೇರಿದಂತೆ ಜಗತ್ತಿನ ನಾನಾ ದೇಶಗಳು ಇದುವರೆಗೆ ಯುಕ್ರೇನ್ಗೆ ಕೊಟ್ಟಿರೋ ಸುಮಾರು $350 ಬಿಲಿಯನ್ ಮೌಲ್ಯದ ಸಹಾಯ ಏನಿದೆ ಅದರ ಬಗ್ಗೆ ಆಡಿಟ್ ನಡಿಬೇಕು ಅಂತ ಆ ಸಂಧಾನ ಸೂತ್ರದಲ್ಲಿತ್ತು. ಹಾಗೆ ರಷ್ಯಾ ಆಕ್ರಮಿಸಿಕೊಂಡ ಭೂಭಾಗವನ್ನು ರಷ್ಯಾಗೆ ಬಿಟ್ಟುಕೊಡೋದು, ಅಲ್ಲೊಂದು ಶಾಶ್ವತ ಶಾಂತಿ ಪಾಲನಾ ತಂಡವನ್ನು ನಿಯೋಜನೆ ಮಾಡೋದು, ಅಥವಾ ಅಲ್ಲೊಂದು ಬಫರ್ ಝೋನ್ ನಿರ್ಮಾಣ, ನ್ಯಾಟೋ ಸದಸ್ಯತ್ವವನ್ನು ಯುಕ್ರೇನ್ ಕೇಳಬಾರದು ಮುಂತಾದ ಈ ಹಿಂದಿನ ಅಮೆರಿಕದ ಷರತ್ತುಗಳೇ ಅದರಲ್ಲೂ ಇದ್ವು ಅಂತ ಹೇಳಲಾಗ್ತಾ ಇದೆ. ಆದರೆ ಅದರಲ್ಲಿ ಆಡಿಟ್
ಮಾಡಿಸಬೇಕು ಅನ್ನೋದು ಜೆಲೆನ್ಸ್ಕಿ ಆಡಳಿತಕ್ಕೆ ಇಷ್ಟ ಆಗಲಿಲ್ಲ. ಅವರು ಹಠಕ್ಕೆ ಬಿದ್ದು ಈ ಆಡಿಟ್ ಮಾಡಿಸಬೇಕು ಅನ್ನೋ ಕ್ಲಾಸನ್ನು ತೆಗೆಸ್ಕೊಳ್ಳೋದಕ್ಕೆ ನಿಂತರು. ಕಡೆಗೆ ಲೆಕ್ಕಪತ್ರಗಳ ಪರಿಶೀಲನೆ ಅನ್ನೋ ಕ್ಲಾಸನ್ನು ರದ್ದು ಕೂಡ ಮಾಡಲಾಯಿತು. ಯುದ್ಧದಲ್ಲಿ ಯಾರೆಲ್ಲ ಏನೆಲ್ಲ ಮಾಡಿದ್ರು, ಯುದ್ಧದ ಸಂದರ್ಭದಲ್ಲಿ ಮಾಡಿದ ತಪ್ಪುಗಳಿಗೆ ಸಂಪೂರ್ಣವಾಗಿ ಕ್ಷಮೆ ಸಿಗುತ್ತೆ ಅನ್ನೋ ಒಂದು ಲೈನನ್ನು ಅದರಲ್ಲಿ ಸೇರಿಸಲಾಯಿತು. ಅಲ್ಲಿಗೆ ಸಂಧಾನ ಸೂತ್ರ ಜೆಲೆನ್ಸ್ಕಿಗೆ ಸಮಾಧಾನ ತರೋ ಹಾಗೆ ಕಾಣಿಸೋದಕ್ಕೆ ಶುರುವಾಯಿತು. ಗೆಳೆಯರೆ, ಇಲ್ಲಿ ಆಡಿಟ್ ಮಾಡಿಸೋದು ಡೊನಾಲ್ಡ್ ಟ್ರಂಪ್ಗೆ ತುಂಬಾನೇ ಮುಖ್ಯ ಆಗ್ತಾ ಇತ್ತು. ಯಾಕೆಂದ್ರೆ ಜೆಲೆನ್ಸ್ಕಿಗೆ ಹಣಕಾಸಿನ ನೆರವನ್ನ ಯದ್ವಾ ತದ್ವಾ ಅಮೆರಿಕ ಕೊಟ್ಟಿದ್ದು ಈ ಹಿಂದಿನ ಡೆಮೊಕ್ರೆಟಿಕ್ ಪಕ್ಷದ ಆಳ್ವಿಕೆ ಸಂದರ್ಭದಲ್ಲಿ. ಅಲ್ಲಿ ಎಷ್ಟು ಹಣ, ಎಷ್ಟು ಆಯುಧಗಳು ಯುಕ್ರೇನ್ಗೆ ಹೋಗಿವೆ, ಅಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟು, ಯಾವ ಡೀಲಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ನಾಯಕರು ಎಷ್ಟು ಲಾಭ ಮಾಡಿಕೊಂಡಿದ್ದಾರೆ, ಇದೆಲ್ಲ ಬಹಿರಂಗಗೊಂಡ್ರೆ ಟ್ರಂಪ್ಗೆ ತಮ್ಮ ವಿರೋಧಿಗಳ ಅಂದರೆ ಅಮೆರಿಕಾದ ಡೆಮೊಕ್ರೆಟಿಕ್ ಪಕ್ಷದ ನಾಯಕರ ಬಣ್ಣ ಬಯಲು ಮಾಡೋದಕ್ಕೆ, ಅವ್ರ ಮೇಲೆ ಒಂದಷ್ಟು ರಿವೆಂಜಿಗೆ ಅವಕಾಶ ಆಗುತ್ತೆ. ಇದರ ಜೊತೆ ಇಲ್ಲಿ ಸುಮಾರು $100 ಮಿಲಿಯನ್ ಅವ್ಯವಹಾರದಲ್ಲಿ ಈ ಜೆಲೆನ್ಸ್ಕಿಯ ಮಿತ್ರರು, ಕುಟುಂಬ ಸದಸ್ಯರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಆಡಿಟ್ ನಡೀಲಿ ಅಂತ ಟ್ರಂಪ್ ಬಯಸಿದ್ರು ಕೂಡ ನಡೆದರೆ ತಮ್ಮ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಜೆಲೆನ್ಸ್ಕಿ ಹೆದರೋದಕ್ಕೆ ಶುರು ಮಾಡಿದ್ರು. ಸೊ ಯಾವುದೇ ಕಾರಣಕ್ಕೂ ಈ ಆಡಿಟ್ ಅನ್ನೋದು ಸಂಧಾನ ಸೂತ್ರದಲ್ಲಿರೋದು ಬೇಡ. ಯುದ್ಧದ ಸಂದರ್ಭ ಅಂದಮೇಲೆ ಅದು ಇದು ಎಲ್ಲ ಆಗಿರುತ್ತೆ. ಯುದ್ಧ ಆದಮೇಲೆ ಅದೆಲ್ಲದರ ಲೆಕ್ಕ ತೆಕ್ಕೊಂಡು ಕೂತ್ಕೊಳ್ಳೋದು ಯಾರಿಗೂ ಒಳ್ಳೆಯದಲ್ಲ. ಹೀಗಾಗಿ ಇದೊಂದನ್ನು ತೆಗೆದು ಬಿಡಿ ಅಂತ ಯುಕ್ರೇನ್ನ ಪ್ರತಿನಿಧಿಗಳು ಬಲವಂತ ಮಾಡೋದಕ್ಕೆ ಶುರು ಮಾಡಿದರು. ಕಡೆಗೆ ಅಮೆರಿಕ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಅದರ ಪರಿಣಾಮ ಈಗ ಟ್ರಂಪ್ ಮಾತನ್ನು ಯುಕ್ರೇನ್ ಕೇಳಬೇಕಾಗಿ ಬರ್ತಾ ಇದೆ. ನಾವು ಸಂಧಾನಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನು ಯುಕ್ರೇನ್ನ ಅಧಿಕಾರಿಗಳು ಹೇಳಿದ್ದಾರೆ ಅಂತ CBS ನ್ಯೂಸ್ ವರದಿ ಮಾಡಿದೆ. ಇನ್ನು ಈಗ ಸಿದ್ಧ ಆಗಿರೋದು 19 ಪಾಯಿಂಟ್ಗಳ ಪ್ರೋಗ್ರಾಮ್. ಅದರಲ್ಲಿ ನಿಖರವಾಗಿ ಏನೆಲ್ಲ ಇದೆ ಅನ್ನೋದನ್ನ ಯಾರೂ ಬಹಿರಂಗಪಡಿಸಿಲ್ಲ. ಅದೆಲ್ಲ ಹೊರಗೆ ಗೊತ್ತಾಗೋದು ಸಂಧಾನಕ್ಕೆ ಮೊದಲೇ. ಸೂಕ್ಷ್ಮ ವಿಷಯಗಳು ಬಹಿರಂಗಗೊಳ್ಳೋದು ನಮಗೆ ಇಷ್ಟ ಇಲ್ಲ ಅಂತ ರಷ್ಯಾ ಹೇಳಿದೆ ಮತ್ತು ಅಮೆರಿಕ ಕೂಡ ಅದನ್ನು ಯಾರ ಜೊತೆಗೂ ಶೇರ್ ಮಾಡಿಲ್ಲ. ಆದರೂ ಪಶ್ಚಿಮದ ಮೀಡಿಯಾಗಳು ಆ ಬಗ್ಗೆ ಒಂದಷ್ಟು ವರದಿಗಳನ್ನು ಪ್ರಕಟಿಸೋದಕ್ಕೆ ಶುರು ಮಾಡಿವೆ. ಇನ್ನು ಈ ಒಪ್ಪಂದದಲ್ಲಿ ಏನೇ ಇರಲಿ ಬಿಡಲಿ, ಯುಕ್ರೇನ್ ನ್ಯಾಟೋ ಸದಸ್ಯತ್ವವನ್ನು ಕೇಳೋ ಹಾಗಿಲ್ಲ ಅನ್ನೋದಂತೂ ಇದ್ದೇ ಇರುತ್ತೆ. ಯಾಕೆಂದರೆ ಅವರು ಮತ್ತೆ ನ್ಯಾಟೋ ಅಂದರೆ ರಷ್ಯಾ ಯುದ್ಧನ ನಿಲ್ಲಿಸೋದಿಲ್ಲ. ಈ ಯುದ್ಧದ ಮೂಲನೇ ಯುಕ್ರೇನ್ನ ನ್ಯಾಟೋ ಸದಸ್ಯತ್ವದ ಪ್ರೀತಿ. ಹಾಗೆ ಈಗಾಗಲೇ ಯುಕ್ರೇನ್ ಕಳ್ಕೊಂಡಿರೋ ಭೂಪ್ರದೇಶ ಏನಿದೆ ಅದನ್ನು ಕೂಡ ಅವರು ರಷ್ಯಾಗೆ ಬಿಟ್ಟು ಕೊಡಬೇಕಾಗುತ್ತೆ, ಅಥವಾ ಅಲ್ಲೊಂದು ಬಫರ್ ಝೋನ್ ಥರದ್ದನ್ನು ನಿರ್ಮಾಣ ಮಾಡೋ ಬಗ್ಗೆ ಕೂಡ ಎರಡೂ ದೇಶಗಳು ಒಂದು ಒಪ್ಪಂದಕ್ಕೆ ಬರಬಹುದು. ಅದೇನೇ ಆದರೂ ರಷ್ಯಾ ಈಗಾಗಲೇ ವಶಪಡಿಸಿಕೊಂಡಿರುವ ಕ್ರಿಮಿಯಾಗೆ ರಸ್ತೆ ಸಂಪರ್ಕವನ್ನು ಕಲ್ಪಿಸೋದಕ್ಕೆ ಬೇಕಾದ ಭೂಭಾಗವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಕ್ಕೆ ಒಪ್ಪೋದಿಲ್ಲ. ಇನ್ನು ಇಲ್ಲಿ ಟ್ರಂಪ್ ನೇತೃತ್ವದಲ್ಲಿ ಸಂಧಾನ ಆಗ್ತಾ ಇರೋದು ಯುರೋಪಿಯನ್ ದೇಶಗಳಿಗೆ ಸಂತೋಷವನ್ನು ಕೊಡ್ತಾ ಇದ್ದಂತೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಯುರೋಪಿಯನ್ನರ ಭಾವನೆಗಳನ್ನು ಟ್ರಂಪ್ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಸಂಧಾನ ಸೂತ್ರವನ್ನು ರೂಪಿಸಿದ್ದಾರೆ ಅನ್ನೋದು ಆ ದೇಶಗಳ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವ ಅಂಶ. ಹೀಗಾಗಿನೇ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಹಾಗೂ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಉರ್ಸುಲಾ ರಷ್ಯಾದ ಮೇಲೆ ಒತ್ತಡವನ್ನು ಹೆಚ್ಚು ಮಾಡಬೇಕು ಅನ್ನೋ ಮಾತುಗಳನ್ನಾಡಿದ್ದಾರೆ. ಇಲ್ಲಿ ರಷ್ಯಾದ ಎಲ್ಲ ಒತ್ತಡಗಳಿಗೆ ಮಣಿದು ಸಂಧಾನವನ್ನು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ರಷ್ಯಾದ ಅಗ್ರೆಷನ್ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದು ಯುರೋಪಿಯನ್ ಯೂನಿಯನ್ನ ಆತಂಕಕ್ಕೆ ಕಾರಣವಾಗ್ತಾ ಇರೋ ಅಂಶ. ಇನ್ನು ಇಲ್ಲಿ ಫ್ರಾನ್ಸ್ ಯುಕ್ರೇನ್ಗೆ ಸೆಕ್ಯೂರಿಟಿ ಭರವಸೆಯನ್ನು ಕೊಡೋದಕ್ಕೆ ಅಮೆರಿಕ ಸಿದ್ಧ ಆಗದೇ ಇದ್ದರೆ ಯುರೋಪಿಯನ್ ಯೂನಿಯನ್ ಆ ಕೆಲಸವನ್ನು ಮಾಡುತ್ತೆ, ಅವರನ್ನು ಕಾಪಾಡುವ ಹೊಣೆಯನ್ನು ಹೊತ್ತುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲ ಕೂಡ ಸಂಧಾನದ ಮಾತುಕತೆಗಳು ಫಲಪ್ರದಗೊಳ್ಳದಂತೆ ರಷ್ಯಾನ ಕೆರಳಿಸೋದಕ್ಕೆ ಯುರೋಪಿಯನ್ ಯೂನಿಯನ್ನ ದೇಶಗಳು ಮಾಡ್ತಾ ಇರೋ ಪ್ರಯತ್ನಗಳ ಹಾಗೆ ಕಾಣ್ತಾ ಇವೆ. ಇನ್ನು ಬ್ಲೂಮ್ಬರ್ಗ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ರಷ್ಯಾದ ಅಧ್ಯಕ್ಷ ಪುತಿನ್ ಅವರ ರಾಜಕೀಯ ಸಲಹೆಗಾರ ಯೂರಿ ಉಶಾಕೋವ್ ಹಾಗೂ ಟ್ರಂಪ್ ಅವರ ಪ್ರತಿನಿಧಿ ವಿಟ್ಕಾಫ್ ನಡುವೆ ನಡೆದಿದೆ ಎನ್ನಲಾದ ಸಂಭಾಷಣೆಯ ಆಡಿಯೋನ ಈ ಬ್ಲೂಮ್ಬರ್ಗ್ ರಿಲೀಸ್ ಮಾಡಿದೆ. ಈ ಸಂಭಾಷಣೆ ನವೆಂಬರ್ 14ರಂದು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಡೊನೆಸ್ಕ್ ಪ್ರದೇಶವನ್ನು ರಷ್ಯಾಗೆ ಬಿಟ್ಟುಕೊಡೋ ಬಗ್ಗೆ ಮಾತನಾಡಲಾಗಿದೆ. ಹಾಗೆ ಟ್ರಂಪ್ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನ ವಿಟ್ಕಾಫ್ ಯೂರಿಗೆ ಪಾಠ ಮಾಡ್ತಾರೆ. ಯೂರಿ, ನಾನು ನಿಮ್ಮ ಜಾಗದಲ್ಲಿದ್ದಿದ್ರೆ ಟ್ರಂಪ್ ಕಾಲ್ ರಿಸೀವ್ ಮಾಡಿದ ಕೂಡಲೇ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ನಾವು ನಿಮಗೆ ಕೃತಜ್ಞರಾಗಿದ್ದೀವಿ, ನೀವು ಶಾಂತಿ ದೂತ, ಮ್ಯಾನ್ ಆಫ್ ಪೀಸ್ ನೀವು ಅಂತೆಲ್ಲ ಬೆಣ್ಣೆ ಹಚ್ಚಬೇಕು. ಅಷ್ಟು ಮಾಡಿದರೆ ಟ್ರಂಪ್ ಖುಷಿ ಆಗ್ತಾರೆ. ಮುಂದಿನ ಸಂಭಾಷಣೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಅಂತ ವಿಟ್ಕಾಫ್ ತನ್ನ ಧಣಿಯನ್ನು ಮೆಚ್ಚಿಸೋದು ಹೇಗೆ ಅನ್ನೋ ಪಾಠನ ರಷ್ಯಾಗೆ ಮಾಡ್ತಾ ಇರೋ ಆಡಿಯೋ ಅದು. ಇದಕ್ಕೆ ಪುತಿನ್ ಒಪ್ಪಿದ್ದಾರೆ. ಅವರು ಟ್ರಂಪ್ ಜೊತೆ ಟ್ರಂಪ್ಗೆ ಖುಷಿಯಾಗೋ ಹಾಗೇ ಮಾತಾಡ್ತಾರೆ ಅಂತ ಯೂರಿ ಕೂಡ ವಿಟ್ಕಾಫ್ಗೆ ಹೇಳ್ತಾರೆ. ಈ ಆಡಿಯೋ ರಿಲೀಸ್ ಆದ ನಂತರ ವಿಟ್ಕಾಫ್ ಹೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ವೈಟ್ ಹೌಸ್ ಕೇಳಿದೆ.
ಇನ್ನು ರಷ್ಯಾ ಈ ಆಡಿಯೋನ ತಿರುಚಲಾಗಿದೆ ಅಂತ ಹೇಳಿದೆ ಮತ್ತು ಅದಕ್ಕಿಂತ ಹೆಚ್ಚು ಕಾಮೆಂಟ್ ಮಾಡೋದಕ್ಕೆ ಹೋಗಿಲ್ಲ. ಒಟ್ಟಾರೆ ಈ ಸಂಧಾನ ಆಗಲಿ ಅಂತ ಅಮೆರಿಕಾದ ಅಧ್ಯಕ್ಷರು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸಾಧ್ಯ ಆದರೆ ಅವರಿಗೆ ಯುಕ್ರೇನ್ನ ರೇರ್ ಅರ್ತ್ ಗಣಿಗಳು ಓಪನ್ ಆಗುತ್ತವೆ. ಈ ಸಂಧಾನ ಆಗೋದು ಬೇಡ, ಅಲ್ಲಿಗೆ ಆಯುಧಗಳ ಸರಬರಾಜು ಆಗುತ್ತಲೇ ಇರಲಿ ಅಂತ ಅಮೆರಿಕಾದ ಆಯುಧ ಕಂಪನಿಗಳು ಮತ್ತು ಅವರ ಹಿಂದಿರೋ ಜನ ಬಯಸ್ತಾ ಇದ್ದಾರೆ. ಇನ್ನು ಸಂಧಾನವನ್ನು ಇನ್ನಷ್ಟು ದಿನಗಳ ಕಾಲ ಮುಂದೂಡೋದಕ್ಕೆ ಸಾಧ್ಯವಾಗುತ್ತಾ ಅಂತ ಯುಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಕೂಡ ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಇಲ್ಲಿ ಯುರೋಪ್ ಅಸಹನೆಯಿಂದ ಒದ್ದಾಡ್ತಾ ಇದೆ. ಇಷ್ಟರ ಮೇಲೂ ಅಲ್ಲಿ ಸಂಧಾನ ಪತ್ರಕ್ಕೆ ಸಹಿ ಬಿದ್ದ ನಂತರ ಅಷ್ಟೇ ರಷ್ಯಾ ಯುಕ್ರೇನ್ನ ಯುದ್ಧ ನಿಲ್ಲುತ್ತೆ ಅಂತ ನಾವು ಭಾವಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಅಮೆರಿಕ ಏನೇ ಹೇಳಿದ್ರು, ಪುತಿನ್ ಜೊತೆ ಏನೇ ಮಾತುಕತೆಗಳಾದರೂ, ರಷ್ಯಾ ಏನೇ ಹೇಳಕಂಡ್ರೂ ಈ ಯುದ್ಧ ನಿಲ್ಲುವ ಸಾಧ್ಯತೆಗಳು ಕಡಿಮೆ ಇರುತ್ತವೆ. ಇದು ಗೆಳೆಯರೆ ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷವನ್ನು ನಿಲ್ಲಿಸುವ ನಿಟ್ಟಲ್ಲಿ ಅಮೆರಿಕದ ಪ್ರಯತ್ನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.